Side. ಶುಕ್ರವಾರ ನಾಳೆ ಆಫೀಸಿಗೆ ಬಂದಿದ್ದೆ, ಕೋರ್ಟ್ ಆಫೀಸಿಗೆ ಬಂದು ಮಾತಾಡಿ ಮತ್ತೆ ಬ್ಯಾಂಗ್ಳೂರಿಗೆ ಹೋಗಿ ಬರ್ತೀನಿ, ಶನಿವಾರ ಮಾಡೋದಂತೆ ಬರುವಾಗ ಬೇಕಾದ್ರೆ ತಂದೆ ಇಲ್ಲೇ ಇದ್ದಾರೆ, ಕರೀರಿ. ಇಲ್ಲೇ ಇದ್ದಾರೆ ನೋಡಿ, ಇಲ್ಲಿ ಕುಂತಿದ್ದಾರೆ ಯಾರು ಇಲ್ಲ ಬಲೆ ಅಲ್ಲ ಬಲೆ ಇಲ್ಲ ಬಲೆ ಬಲೆ ಶೋಭಕ್ಕ ಮನೆಗೆ ನಮ್ಮ ಇಲ್ಲೇ ಮೇಲ್ಗಡೆ ಮನೆ ಮನೆ ಆದ್ರೆ ತುಂಬ ಇಲ್ಲ. ಸ್ವಲ್ಪ ಇದರಲ್ಲಿ ಇನ್ನೂ ಜಾಗ ಅದಕ್ಕೆ ಓಡಾಡ್ಕೊಂಡಿದ್ದಾರೆ. ಆಮೇಲೆ ಅವನು ಹೇಳ್ತಿದ್ದ, ಯಾಕೆ ಎದುರಬೇಕು, ನಾನು ಹುಲಿ ಅವರು ಯಾಕೆ ಎದುರಬೇಕು, ಎಲ್ಲ ಕೇಳಿದ್ರೆ ಯಾಕೆ ಎದುರಬೇಕು ಅಂತ ನನಗೆ ಹೇಳ್ತಿದ್ದ. ನಾವು ಎಸ್ಪೆಯಲ್ಲಿ ಮೊದಲು ಒಂದು ಸ್ವಲ್ಪ ಮರ್ಡರ್ ಕೆಲಸ ಆದಾಗ ಬಾಡಿಗೆ ಮನೆ ಇದ್ದೇವೆ. ಹಾಗಾಗಿ ಸ್ವಲ್ಪ ಮುಸ್ಲಿಂ ಜಾಸ್ತಿ ಆಗಿದೆ. ಆಮೇಲೆ ನಾನು ಇಲ್ಲಿ ತಿರ್ಗಾ ರಿಲೀಸ್ ಆದ್ಮೇಲೆ ಆಗಿದ್ದರೆ ಇವನಿಗೆ ಕಷ್ಟ ಅಂತ ಎಲ್ಲ ಊರಿಗೆ ಶಿಫ್ಟ್ ಆಗಿದೆ. ಅದಕ್ಕೆ ಗಾಡಿಗೆ ಟಿಪ್ಪರ್ ಫೈನಾನ್ಸ್ ಎಲ್ಲ ಮಾಡಿ ನಮಗೆ ಹೇಳ್ತಿದ್ದ, ಅಪ್ಪ ನೀವು ಜೋಪಾನ ಹೋಗಿ, ಅಲ್ಲಿ ಮುಸ್ಲಿಂ ಜಾಸ್ತಿ ಅಲ್ವಾ, ಜೋಪಾನ ಹೋಗಿ ಅದೆಲ್ಲ ಹೇಳ್ತಿದ್ದ. ನನಗೆ ಜೋಪಾನ ಹೋಗಿ ಇದೆ. ಅವನೇ ಈ ಥರ ಮಾಡೋದು. ಇಲ್ಲ ನೀನು ಮೊನ್ನೆ ಕಲ್ಯಾಣದಲ್ಲಿ ಫಂಕ್ಷನ್ ಇತ್ತು, ಅಲ್ಲಿ 2 ದಿವಸ ಬಂದಿದ್ದ. ನಿನ್ನೆ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಬಂದಿದ್ರೆ ಅದು ಏನೋ ಬಚಾವ್ ಆಗ್ತಿದ್ರೆ ಏನೋ, ಅಲ್ಲಿಗೆ ಬಂದಿಲ್ಲ. ಅಲ್ಲಿಗೆ ಬಂದಿದ್ರೆ ಬಚಾವ್ ಆಗ್ತಿದ್ರೆ ಏನೋ ಗೊತ್ತಿಲ್ಲ. ಅಂದರೆ ಯಾವುದೋ ಗಾಡಿಯಲ್ಲಿ ಇದಿರ್ತಿತ್ತು, ಯಾವುದಾದ್ರು ಇದು ಪೊಲೀಸ್ನವರೆಲ್ಲ ಅದೆಲ್ಲ ಇಟ್ಕೊಂಡ್ರೆ ಒಬ್ರಿಗೆ ಕೇಸ್ ಹಾಕ್ತೀವಿ, ತೆಗ್ಸಿ ನೀವೇನಾದ್ರೂ ಈ ತರ ಇಟ್ಕೊಂಡ್ರು ನಿನ್ ಮೇಲೆ ಒಬ್ರಿಗೆ ಕೇಸ್ ಹಾಕ್ತೀವಿ, ಈ ತರ ಎಲ್ಲ ಇಟ್ಕೋಬಾರ್ದು ಅಂತ ಹೇಳಿದ್ರು. ನನಗೆ ಅವನು ಫೋನ್ ಮಾಡುವಾಗ ಅವನು ಸತ್ತ ನನಗೆ ನೆನಪಿಲ್ಲ. ಇವನೇ ಯಾರಿಗಾದ್ರೂ ಕೊಲೆ ಮಾಡಿ ತಿರ್ಗಾ ನನಗೆ ಎದು ತಲೆ ಬಿಸಿ, ಇವನೇ ತಿರುಗಿ 1 ವರ್ಷ 2 ವರ್ಷ ತಿರ್ಗಿ ಮಾಡ್ಬೇಕು, ತಿರ್ಗಿ ಹೋದ ಅಂತ ನನಗೆ ಅದೇ. ಇವನು ಆ ಥರ ಇವನಿಗೆ ಯಾರಾದ್ರೂ ಮಾಡಿದ್ದಾರೆ ಗೊತ್ತಿಲ್ಲ. ಅಂದ್ರೆ ಇವನು ಒಂದು 4 ಜನಕ್ಕೆ ಹೊಡೆಯೋಷ್ಟು ಕೆಪಾಸಿಟಿ ಇವನಿಗಿದೆ. ಅದು ಏನು ಕೈಯಲ್ಲಿ ಏನಿಲ್ಲ. ಪೊಲೀಸ್ ತೆಗೆದೇ ಇದ್ದಿದ್ರೆ ಅವನು ಬಿಡ್ತಿರ್ಲಿಲ್ಲ. ಏನಿಲ್ವಲ್ಲ, ವೆಪನ್ಸ್ ಕೇಸ್ ಮಾಡಿ ಒಳಗೆ ಕಳಿಸಿದ್ರು ತೊಂದರೆ ಇಲ್ಲ. ಅವ್ರು ಒಳಗೆ ಕಳಿಸ್ಲಿಲ್ಲ, ವೆಪನ್ಸ್ ಕೇಸ್ ಮಾಡಿ ಒಳಗೆ ಕಳಿಸ್ಲಿಲ್ಲ. ವೆಪನ್ಸ್ ವಾಪಸ್ ಕೊಟ್ಟು ಮನೇಲಿ ಎತ್ತಿಡು ಅಂತ ಹೇಳಿ ಕಳಿಸ್ತಾರೆ ಪೊಲೀಸ್ನವರು.